ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಆಯ್ತಾ, ಇವತ್ತಿಂದ ನಾನು ಸ್ಲೋ ಹೋಗಕ್ ಸ್ಟಾರ್ಟ್ ಮಾಡ್ತೇನೆ, ಯಾಕಂದ್ರೆ ಇಲ್ಲಿವರೆಗೂ ಕಲ್ಸಿದ್ದೇನಿತ್ತು ಆ ಎರಡು ಲಾಸ್ಟ್ ವಿಡಿಯೋ ಇಟ್ ವಾಸ್ ರಿವಿಷನ್. ಬಟ್ ಇನ್ಮೇಲೆ ಲೆಟ್ಸ್ ಎಂಟರ್ ಇನ್ ಡೆಪ್ತ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್, ದ ಡೆಪ್ತ್ ಆಫ್ ಇಂಡಿಯನ್ ಪಾಲಿಟಿ ಬೈ ಎಂ ಲಕ್ಷ್ಮೀಕಾಂತ್. ಒಂದೊಂದು ಪಾಯಿಂಟ್ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ದಿಸ್ ವಿಲ್ ಆಕ್ಟ್ ಎಸ್ ದ ಫೌಂಡೇಶನ್ ಫಾರ್ ದ ಅಪ್ಕಮಿಂಗ್ ಕ್ಲಾಸಸ್. ನಿಮ್ಗೆ ಗೊತ್ತಿರತ್ತೆ, ನಾನು ಇವತ್ತು ಮಾಡಿದ ವಿಡಿಯೋನ ನೀವು ಕರೆಕ್ಟ್ ಆಗಿ ನೋಡಿದ್ರೆ ನಾಳೆ ಬರೋ ವಿಡಿಯೋ ಅರ್ಥ ಆಗೋದು, ನಾಳೆ ಮಾಡೋ ವಿಡಿಯೋ ಗೊತ್ತಾದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಅರ್ಥ ಆಗೋದು. ಓಕೆ, ಸೊ ಇವತ್ತು ನಾವು ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ಕ್ಲಾರಿಟಿ ತಗೊಳ್ಳೋಣ. ನಮ್ಮ ಪಾರ್ಲಿಮೆಂಟ್ ಸಿಸ್ಟಮ್ ಏನಿದೆ, ನಮ್ಮ ಗವರ್ನಮೆಂಟ್ ಏನಿದೆ, ದಟ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೆಜಿಸ್ಲೇಚರ್, ದ ಒನ್ ಹೂ ಮೇಕ್ ದ ಲಾಸ್, ನಮಗೋಸ್ಕರ ರೂಲ್ಸ್ ಮಾಡೋರು ಯಾರು, ಅಂಡ್ ಒನ್ ಮೋರ್ ಇಸ್ ಎಕ್ಸಿಕ್ಯೂಟಿವ್, ಗವರ್ನಮೆಂಟ್ ಬಗ್ಗೆ. ಎಕ್ಸಿಕ್ಯೂಟಿವ್ ಅಂದ್ರೆ ಗವರ್ನಮೆಂಟ್, ಆಯ್ತಾ. ಎಕ್ಸಿಕ್ಯೂಟಿವ್ ಇಸ್ ದ ಗವರ್ನಮೆಂಟ್ ಅಂಡ್ ಲೆಜಿಸ್ಲೇಚರ್ ಅಂದ್ರೆ ನಮ್ಮ MP ಹಾಗೂ MLAಗಳು. ಇವರಿಗೂ ಮತ್ತೆ ಇವರ ಮಧ್ಯೆ ಇರುವ ಸಂಬಂಧವೇನು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಅದನ್ನ ನಾನೀಗ ಅರ್ಥ ಮಾಡಿಸ್ತೇನೆ. ಇದು ನಿಮ್ಗೆ ಅರ್ಥ ಆದ್ರೆ ಎಲೆಕ್ಷನ್ಸ್ ಟೈಮ್ ಅಲ್ಲಿ ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಯಾವ ತರ ವೋಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ನಮ್ಮ ಜವಾಬ್ದಾರಿಗಳೇನು ಅನ್ನೋದು ಕೂಡ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನೀವು ಒಂದು ಕ್ಲಾರಿಟಿ ಕೊಡ್ತೇನೆ ಬಿಫೋರ್ ದಟ್. ಓಕೆ, ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ನ ನೀವು ಬೈಸೆಕ್ಟ್ ಮಾಡಿದ್ರೆ, ಇಂಡಿಯನ್ ಪಾರ್ಲಿಮೆಂಟ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮ್ಗೊಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಅದೇನಂದ್ರೆ, ನಮ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಎರಡು ಹೌಸಸ್ ಬರುತ್ತೆ, ಮನೆ ಅಂತ ಕರಿತೇವೆ. ದರ್ ಆರ್ 2 ಹೌಸಸ್ ಇನ್ ದ ಸೆಂಟ್ರಲ್ ಲೆಜಿಸ್ಲೇಚರ್. ಡೆಲ್ಲಿಯಲ್ಲಿ ಇರುವಂತ ಪಾರ್ಲಿಮೆಂಟರಿ ಬಿಲ್ಡಿಂಗ್ ಒಳಗೆ 2 ಡಿವಿಷನ್ಸ್ ಆಗುತ್ತೆ. ದ ಲೆಫ್ಟರ್ ಒನ್ ಇಸ್ ಕಾಲ್ಡ್ ಆಸ್, ಎಡಬಲೆ ಇರುವುದನ್ನ ಲೋಕಸಭಾ ಅಂತ ಕರಿತೇವೆ, ಲೋಕಸಭಾ, ಆಯ್ತಾ. ಹಾಗೂ ಬಲಬದಿ ಇರುವುದನ್ನ ರಾಜ್ಯಸಭಾ ಅಂತ ಕರಿತೇವೆ, ರಾಜ್ಯಸಭಾ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೇನೆ. ಏನಂದ್ರೆ, ಲೋಕಸಭಾದಲ್ಲಿ ಇರುವಂತ ಹಾಗೂ ರಾಜ್ಯಸಭಾದಲ್ಲಿ ಇರುವಂತ ಮೆಂಬರ್ಸ್ ನ ಇಬ್ಬರನ್ನು ಕೂಡ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅಂತಾನೆ ಕರೀತಾರೆ, MP. ಓಕೆ, ಇವ್ರನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ಯಾಕಂದ್ರೆ ಇವರಿಬ್ರು ಕೂತ್ಕೊಂಡಿರೋದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಒಳಗೇನೆ, ಇವರಿಬ್ರು ಕೂತ್ಕೊಂಡಿರೋದು ಒಂದೇ ಬಿಲ್ಡಿಂಗ್ ಒಳಗಡೆ, ಆದರೆ 2 ಸೆಕ್ಷನ್ಸ್, ಒಂದು ಲೋಕಸಭಾ, ಇನ್ನೊಂದನ್ನ ನಾವು ರಾಜ್ಯಸಭಾ ಅಂತ ಕರೀತೇವೆ. ಐ ಹೋಪ್ ಫಸ್ಟ್ ಥಿಂಗ್ ಇಸ್ ಕ್ಲಿಯರ್, ಆಯ್ತಾ. ಈಗ ಲೋಕಸಭಾ ಮತ್ತೆ ರಾಜ್ಯಸಭಾಗೆ ವ್ಯತ್ಯಾಸ ಗೊತ್ತಾಗಬೇಕು. ನಾವು ಎಲೆಕ್ಷನ್ಸ್ ಟೈಮ್ ಅಲ್ಲಿ ವೋಟ್ ಮಾಡ್ತೇವಲ್ವಾ, ವಿ ವೋಟ್ ಫಾರ್ ಸಮ್ ಒನ್. ಈಗ MP ನರೇಂದ್ರ ಮೋದಿ ಆಗಿರ್ಬೋದು, ಇಲ್ಲ ಗವರ್ನಮೆಂಟ್ ಗೋಸ್ಕರ ಏನು ವೋಟ್ ಮಾಡ್ತೇವೆ, ವೆನ್ ವಿ ವೋಟ್ ಫಾರ್ ದ ಗವರ್ನಮೆಂಟ್, ಅದೇ ಎವ್ರಿ 5 years ಬಿಜೆಪಿ ಗೆಲ್ಬೇಕು, ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಗೆಲ್ಬೇಕು, ರಾಹುಲ್ ಗಾಂಧಿಗೆ ವೋಟ್ ಮಾಡೋದಾಗಿರ್ಲಿ, ನರೇಂದ್ರ ಮೋದಿಗೆ ವೋಟ್ ಮಾಡೋದಾಗಿರ್ಲಿ, ವೆನ್ ವಿ ಆರ್ ವೋಟಿಂಗ್ ಫಾರ್ ಸಚ್ ಡಿಸಿಷನ್ ಆಫ್ ಸೆಲೆಕ್ಟಿಂಗ್ ದ ಗವರ್ನಮೆಂಟ್, ವಿ ಆರ್ ವೋಟಿಂಗ್ ಫಾರ್ ಲೋಕಸಭಾ. ನಾವು ಆ ಟೈಮ್ ಅಲ್ಲಿ ಲೋಕಸಭಾ MP ಗೋಸ್ಕರ ವೋಟ್ ಮಾಡ್ತೇವೆ. ಇದೊಂದು ಕ್ಲಾರಿಟಿ ಇಟ್ಕೊಳ್ಳಿ. ಕರ್ನಾಟಕ ಲೆವೆಲ್ ಅಲ್ಲಿ ಮಾತಾಡೋದಾದ್ರೆ, ನಮ್ಮ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅವರಿಗೋಸ್ಕರ ಏನು ವೋಟಿಂಗ್ ನಡೆಸ್ತೇವೆ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಗೆ, ಅದನ್ನ ನಾವು MLA ವೋಟಿಂಗ್ ಗೋಸ್ಕರ ಮಾಡ್ತೇವೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇದನ್ನ ನಾವು MLA ವೋಟ್ ಮಾಡ್ತೇವೆ. ವೆನ್ ವಿ ಆರ್ ವೋಟಿಂಗ್ ಫಾರ್ ದ MLAs, ವಿ ಆರ್ ವೋಟಿಂಗ್ ಫಾರ್ ದ ಸ್ಟೇಟ್ ಗವರ್ನಮೆಂಟ್. ವೆನ್ ವಿ ಆರ್ ವೋಟಿಂಗ್ ಫಾರ್ ದ MPs, ವಿ ಆರ್ ವೋಟಿಂಗ್ ಫಾರ್ ದ ಸೆಂಟ್ರಲ್ ಗವರ್ನಮೆಂಟ್. ಇದು ಅರ್ಥ ಆಗಿರ್ಬೇಕು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಶ್ರೀ ನರೇಂದ್ರ ಮೋದಿ ಅವ್ರು ಏನಿದ್ದಾರೆ, ಹಿ ಈಸ್ ಸೆಂಟ್ರಲ್ ಗವರ್ನಮೆಂಟ್ MP. ಓಕೆ, ಅಂಡ್ ಇವ್ರು ಏನಿದ್ದಾರೆ ಬಸವರಾಜ ಬೊಮ್ಮಾಯಿ, ಇವರು ನಮ್ಮ ಸ್ಟೇಟ್ ಗವರ್ನಮೆಂಟ್ MLA. ದಿಸ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ನೀವು MP ವೋಟ್ ಮಾಡಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಎಲೆಕ್ಷನ್ಸ್ ವೋಟ್ ಮಾಡ್ತಿದ್ದೀರಾ, MLA ವೋಟ್ ಮಾಡಿದ್ರೆ ಸ್ಟೇಟ್ ಗವರ್ನಮೆಂಟ್ ಎಲೆಕ್ಷನ್ಸ್ ಗೆ ವೋಟ್ ಮಾಡ್ತಾ ಇದ್ದೀರಾ. ಇದು ನಿಮ್ಗೆ ಒಂದು ಕ್ಲಾರಿಟಿ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಆಗಿ ಹೇಳೋದಂದ್ರೆ, ಇನ್ನೂ ಡೀಪ್ ಆಗಿ ಹೋಗೋಣ. ಈಗ ಇಷ್ಟ ಅರ್ಥ ಆಗಿದೆ ಅನ್ಕೊಳ್ತೇನೆ. ವೆನ್ ಎವರ್ ಐ ಸೇ MP, ಇಟ್ ಈಸ್ ಸೆಂಟ್ರಲ್ ಗವರ್ನಮೆಂಟ್. ವೆನ್ ಎವರ್ ಐ ಸೇ MLA, ಇಟ್ ಈಸ್ ಸ್ಟೇಟ್ ಗವರ್ನಮೆಂಟ್ಸ್. ಓಕೆ, ಇವಾಗ ನಾವು ಒಂದು ಚಿಕ್ಕ ಡಯಾಗ್ರಾಮ್ ಅನ್ನ ಹಾಕಕ್ಕೆ ಇಷ್ಟಪಡ್ತೇನೆ. ಬೇಕಾಗಿಲ್ಲ ಡಯಾಗ್ರಾಮ್, ಬಟ್ ಹೇಳ್ತೇನೆ. ಸಿ, ಆಲ್ ದ MPs ಆರ್ ಆಲ್ಸೋ ಕಾಲ್ಡ್ ಆಸ್ ಲೆಜಿಸ್ಲೇಚರ್ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದು ಬುಕ್ ಏನಿದೆ, ಈಗ ಏನ್ ಬುಕ್ ನಾವು ಓದ್ತಾ ಇದೀವಲ್ವಾ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, COI. ಇದರೊಳಗೆ ಇಂಡಿಯನ್ಸ್ ಹೇಗ್ ಬದುಕಬೇಕು, ಏನೇನ್ ಮಾಡಬಹುದು, ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಸ್ಪೆಸಿಫೈ ಮಾಡಿರ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ಅ ಬುಕ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ gives us rules and regulations and gives clear cut instructions. ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡತ್ತೆ. ನಮ್ಮ ಲೆಜಿಸ್ಲೇಚರ್ ಎಷ್ಟು ಪವರ್ಫುಲ್, ನಮ್ಮ ಎಕ್ಸಿಕ್ಯೂಟಿವ್ ಎಷ್ಟು ಪವರ್ಫುಲ್, ನಮ್ಮ ಜುಡಿಷಿಯರಿ ಎಷ್ಟು ಪವರ್ಫುಲ್, ನಮ್ಮ ರೈಟ್ಸ್ ಏನು, ರೈಟ್ಸ್ ಆಫ್ ದ ಸಿಟಿಸನ್ಸ್ ಏನು, ಡ್ಯೂಟೀಸ್ ಏನು, ಓಕೆ, ಎಲೆಕ್ಷನ್ಸ್ ಅಂದ್ರೆ ಏನು, ಪ್ರತಿಯೊಂದನ್ನು ಕೂಡ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಮ್ಮ ಸಂವಿಧಾನದ ಕ್ರಿಯೇಟರ್ಸ್ ಬರ್ದಿಟ್ಟು ಹೋಗಿದ್ದಾರೆ ನಮ್ಗೋಸ್ಕರ. ಕನ್ನಡ ತೊದಲ್ತಾ ಇದ್ದೀನಿ, ಯಾಕಂದ್ರೆ ನಾನು ಈಗ ಸದ್ಯಕ್ಕೆ ಹೈದರಾಬಾದ್ ಅಲ್ಲಿ ಇರೋದ್ರಿಂದ ಕನ್ನಡ ಮಿಸ್ ಆಗ್ಬಿಟ್ಟಿದೆ, ಬೇಜಾರು ಮಾಡ್ಕೋಬೇಡಿ, ಆಯ್ತಾ.
ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ನಮ್ಮ ಫಂಡಮೆಂಟಲ್ ರೈಟ್ಸ್, ನಮ್ಮ ಡ್ಯೂಟೀಸ್, ನಮ್ಮ ಎಲೆಕ್ಷನ್ಸ್ ಪ್ರತಿಯೊಂದರ ಬಗ್ಗೆ ಕ್ಲಿಯರ್ ಆಗಿ ಬರ್ದಿರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಳಗೆ ಯಾವುದೇ ಒಂದು ರೂಲ್ ಬರ್ದಿದ್ರೆ ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಕಾನ್ಸ್ಟಿಟ್ಯೂಷನಲ್ ಲಾ. ಬೈ ಡಿಫಾಲ್ಟ್ ಬುಕ್ ಒಳಗೆ ಡೈರೆಕ್ಟ್ ಆಗಿ ಏನಾದ್ರು ಬರ್ದಿದ್ರೆ ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಕರಿತೇವೆ. ಈ ಲಾನ ಬೇಸ್ ಮಾಡ್ಕೊಂಡು ಗವರ್ನಮೆಂಟ್ ಯಾವ್ದಾದ್ರು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಿದ್ರೆ, based on this, if a government passes some scheme, for example POSCO Act ಅಂತ ಒಂದಿದೆ, ಪ್ರೊಹಿಬಿಷನ್ ಆಫ್ ಸೆಕ್ಸುವಲ್ ಅಫೆನ್ಸಸ್ ಆನ್ ಚಿಲ್ಡ್ರನ್ಸ್ ಆಕ್ಟ್ ಇರ್ಬೋದು, ಇಲ್ಲ ಅಂದ್ರೆ ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಮುಂದೆ. ಓಕೆ, ಮೋಟಾರ್ ವೆಹಿಕಲ್ ಆಕ್ಟ್ ಇರ್ಬೋದು. ದೀಸ್ ಆರ್ ದ ಆಕ್ಟ್ಸ್ ವಿಚ್ ವರ್ ಬ್ರಾಟ್ ಬೈ ದ ಪಾರ್ಲಿಮೆಂಟ್ ಕೀಪಿಂಗ್ ಕಾನ್ಸ್ಟಿಟ್ಯೂಷನ್ ಆಸ್ ದ ರೆಫರೆನ್ಸ್. ಆಯ್ತಾ, ಇದನ್ನ ಲೆಜಿಸ್ಲೇಟಿವ್ ಲಾಸ್ ಅಂತ ಕರಿತೇವೆ. ಲೆಜಿಸ್ಲೇಚರ್ಸ್ ನಮಗೋಸ್ಕರ ಮಾಡುವಂತ ಹೊಸ ನಿಯಮಗಳು. ಈ ಬುಕ್ ನ ಬೇಸ್ ಆಗಿ ಇಟ್ಕೊಂಡು ಹೊಸ ಲಾನ ತಂದ್ರೆ ಅದನ್ನ ನಾವು ಆಕ್ಟ್ಸ್ ಅಂತ ಕರಿತೇವೆ, ಆರ್ ಸ್ಟ್ಯಾಟ್ಯೂಟರಿ ಲಾ ಅಂತ ಕರಿತೇವೆ. ದೀಸ್ ಆರ್ ಕಾಲ್ಡ್ ಆಸ್ ಸ್ಟ್ಯಾಟ್ಯೂಟರಿ ಲಾ. ಗವರ್ನಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು ಅಥವಾ ಲೆಜಿಸ್ಲೇಚರ್ ಏನಾದ್ರು ಹೊಸ ಲಾನ ತಂದ್ರೆ, ಕೀಪಿಂಗ್ ದಿಸ್ ಆಸ್ ದ ರೆಫರೆನ್ಸ್, ದಿಸ್ ಇಸ್ ಕಾಲ್ಡ್ ಆಸ್ ಸ್ಟ್ಯಾಟ್ಯೂಟರಿ ಲಾ. ಡೈರೆಕ್ಟ್ ಬುಕ್ ಒಳಗೆ ಇಂಪ್ಲಿಮೆಂಟ್ ಆದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಲಾ. ನಮ್ಮ ಹತ್ರ ಎರಡು ಇದೆ. ವಿ ಹ್ಯಾವ್ ದ ಅಥಾರಿಟಿ of creating constitutional laws, we also have the authority of creating statutory laws. ಈ ನಿಯಮಗಳು ದೇಶದಲ್ಲಿ ಯಾವುದೇ ರೀತಿಯ ಹೊಸ ನಿಯಮವನ್ನು ಕ್ರಿಯೇಟ್ ಮಾಡ್ಬೇಕಂದ್ರೆ ಅದನ್ನ ಕ್ರಿಯೇಟ್ ಮಾಡೋ ಜವಾಬ್ದಾರಿ ನಮ್ಮ ಎಂಪಿಗಳದು. If it is central government level, MP will make the decision. If it is state government level, MLA will make the decision. These are nothing but rule creators. They create the rules. ಹೊಸ ಹೊಸ ನಿಯಮಗಳನ್ನ ತರುವಂತ ಜವಾಬ್ದಾರಿ ಏನಿದೆ ಅದು ನಮ್ಮ ಲೆಜಿಸ್ಲೇಚರ್ಸ್ಗೆ ಬಿಟ್ಟಿರುವಂತದ್ದು. ಓಕೆ, ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಹಾಗೂ ರೂಲ್ ತಂದು ಆ ಬಿಲ್ ನ ಪಾಸ್ ಮಾಡಿದ್ರೆ, ವೆನ್ ಯು ಹ್ಯಾವ್ ಪಾಸ್ಡ್ ದ ಬಿಲ್ ಪಾಸಿಂಗ್ ಅದೇನಂತ ನಾನು ಮುಂದೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತೇನೆ. ಈ ರೂಲ್ ಪಾಸ್ ಆದ್ರೆ, ಲೋಕಸಭಾ ರಾಜ್ಯಸಭಾ ಎಂಪಿಗಳ ಅನುಮತಿಯಿಂದ ಬಿಲ್ ಪಾಸ್ ಆದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಏನ್ ಬರುತ್ತೆ, ಇಂಪ್ಲಿಮೆಂಟೇಷನ್ ಇದನ್ನ ಮಾಡೋದು ನಮ್ಮ ಗವರ್ನಮೆಂಟ್. ದ ಟಾಸ್ಕ್ ಆಫ್ ದ ಗವರ್ನಮೆಂಟ್ is to implement the rules whatever is mentioned inside the constitution or in the statutory laws. ಮತ್ತೆ ಹೇಳ್ತಾ ಇದ್ದೇನೆ, ಕಾನ್ಸ್ಟಿಟ್ಯೂಷನ್ ಬುಕ್ ಒಳಗೆ ಏನೇ ಬರ್ದಿದಾರೋ ಆ ನಿಯಮಗಳನ್ನ ಕಾನ್ಸ್ಟಿಟ್ಯೂಷನಲ್ ಲಾಸ್ ಅಂತ ಕರಿತೇವೆ. ಆ ಲಾನ ಇಟ್ಕೊಂಡು ನಮ್ಮ ಪಾರ್ಲಿಮೆಂಟ್ ಅವರು ಹೊಸ ರೂಲ್ ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಾವು ಸ್ಟ್ಯಾಟ್ಯೂಟರಿ ಲಾ ಅಂತ ಕರಿತೇವೆ. ಈ ಎರಡ್ ತರ ಲಾಸ್ನು ಅರ್ಥ ಮಾಡ್ಕೊಳ್ಳಿ. ಇಂಡಿಯಾದಲ್ಲಿ ಎರಡು ಲಾಸ್ ಇದೆ. ಎಕ್ಸಾಂಪಲ್ ಫಾರ್ ಕಾನ್ಸ್ಟಿಟ್ಯೂಷನಲ್ ಲಾ ಇಸ್ ಆರ್ಟಿಕಲ್ 15, ರೈಟ್ ಟು ಈಕ್ವಾಲಿಟಿ ಅಂತ ಏನ್ ಬುಕ್ ಅಲ್ಲಿ ಬರ್ದಿದೆ. ದಿಸ್ is a statutory law. Indian Motor Vehicle Act, Indian Penal Code, statutory laws ಎಲ್ಲ ಬೇರೆದು, but both of them together are the part of constitution. ಓಕೆ, ಇದಾಗಿದೆ ಅಂತ ಅನ್ಕೊಳ್ತೇನೆ. ನಾವು ಲೆಟ್ಸ್ ಗೋ ಬ್ಯಾಕ್ ಟು ದ ಟಾಪಿಕ್. ಯಾಕೆ ಇಷ್ಟೆಲ್ಲ ಪುರಾಣ ಕೊಡ್ತಾವನೆ ಇವನು ಅಂತ. ಇವಾಗ ನಾವು ಸ್ಟ್ರಕ್ಚರ್ ಆಫ್ ಇಂಡಿಯನ್ ಗವರ್ನಮೆಂಟ್ ನ ಅರ್ಥ ಮಾಡ್ಕೋಬೇಕು. ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಗವರ್ನಮೆಂಟ್ ಆರ್ ದ ರಿಲೇಶನ್ಶಿಪ್ ಬಿಟ್ವೀನ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಮಾತಾಡೋಣ, ಸ್ಟೇಟ್ ಗವರ್ನಮೆಂಟ್ ಕೂಡ ಸೇಮ್. ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ನಾವು ವೋಟ್ ಮಾಡುವಂತ ಎಲ್ಲ ಎಂಪಿಗಳು ಇರ್ತಾರೆ, ಹೌದಾ? ಒಂದ್ ಸೆಕೆಂಡ್, ಒಂದೇ ನಿಮಿಷ, ಚೆನ್ನಾಗಿ ಬಿಡ್ಸೋಣ, ಸ್ವಲ್ಪ ಕಷ್ಟ ಆಗ್ಬೋದು ನನಗೆ. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ಇದು ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಆಯ್ತಾ. ಇದ್ರ ಒಳಗೆ ನಮ್ಮ ಎಂಪಿಗಳಿದ್ದಾರೆ. ದೀಸ್ ಆರ್ ದ ಎಂಪಿಸ್ ಆರ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಇದ್ರ ಒಳಗೆ ಎರಡು ಹೌಸಸ್ ಇದೆ. ಒಂದನ್ನ ನಾವು ಲೋಕಸಭಾ ಅಂತ ಕರಿತೇವೆ. ಓಕೆ, ಇನ್ನೊಂದನ್ನ ನಾವು ರಾಜ್ಯಸಭಾ ಅಂತ ಕರಿತೇವೆ. ದಿಸ್ ಇಸ್ ರಾಜ್ಯಸಭಾ ಅಂಡ್ ದಿಸ್ ಇಸ್ ಲೋಕಸಭಾ. ಇದ್ರ ಒಳಗ್ ಕೂಡ ಎಂಪಿಗಳಿದ್ದಾರೆ. ಓಕೆ, 543 ಎಂಪಿಗಳಿದ್ದಾರೆ. ಇಲ್ಲೂ ಕೂಡ ಎಂಪಿಗಳಿದ್ದಾರೆ. ಎಂಪಿಸ್ ಆರ್ ಇನ್ ಬೋತ್ ದ ಹೌಸಸ್. ಇವರ ಜವಾಬ್ದಾರಿ ಏನು? ಲಾಸ್ ನ ಕ್ರಿಯೇಟ್ ಮಾಡೋದು, ಕ್ರಿಯೇಷನ್ ಆಫ್ ನ್ಯೂ ಲಾಸ್, ದಟ್ ಈಸ್ ಕಾಲ್ಡ್ ಆಸ್ ಲೆಜಿಸ್ಲೇಷನ್ಸ್. ನಿಯಮಗಳನ್ನ ಸೃಷ್ಟಿ ಮಾಡುವಂತ ಅಧಿಕಾರ ಇವರಿಗಿದೆ. ಇದನ್ನ ಇಂಪ್ಲಿಮೆಂಟ್ ಮಾಡೋದು ಯಾರಂತ ಹೇಳಿದೆ ನಾನು? ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಎಕ್ಸಿಕ್ಯೂಟಿವ್ ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹಾಗೂ ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ. ದೀಸ್ ಪೀಪಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಫಾರ್ ಎಕ್ಸಾಂಪಲ್ ನಾಳೆ ಲೋಕಸಭಾ ಹಾಗೂ ರಾಜ್ಯಸಭಾ ಸೇರಿ ರೈಟ್ ಗರ್ಲ್ಸ್ ಶುಡ್ ನಾಟ್ ಬಿ, ಸುಮ್ನೆ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ, ಗರ್ಲ್ಸ್ ಶುಡ್ ನಾಟ್ ಬಿ ಅಲೌಡ್ ಇನ್ಸೈಡ್ ಸ್ಕೂಲ್ ಅಂತ ಏನಾದ್ರೂ ಸ್ಟುಪಿಡ್ ಲಾನ ಪಾಸ್ ಮಾಡಿದ್ರೆ, ಹುಡುಗಿರಿಗೆ ನಾಳೆಯಿಂದ ಸ್ಕೂಲ್ ಒಳಗೆ ಬರೋ ಅನುಮತಿ ಇಲ್ಲ ಅಂತ ರೂಲ್ ಪಾಸ್ ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಪ್ರೈಮ್ ಮಿನಿಸ್ಟರ್ದು. ಇನ್ ಪರ್ಟಿಕ್ಯುಲರ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಪರ್ಟಿಕ್ಯುಲರ್ ಆಗಿ ಹೋಮ್ ಮಿನಿಸ್ಟರ್ಗೆ ಇನ್ಫಾರ್ಮೇಶನ್ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸ್ಕೂಲ್ ಗೇಟ್ಸ್ ಹತ್ರ ನಾವು ಪೊಲೀಸ್ ಮ್ಯಾನ್ ನಿಲ್ಲಿಸ್ತೇವೆ.
ಹೌದಾ? ಹುಡುಗಿರು ಒಳಗ್ ಬರಕ್ ಹೋಗ್ಬೇಡ್ರಪ್ಪ ಅಂತ ನಾವು ಪೊಲೀಸ್ ಗಾರ್ಡ್ಸ್ ನ ನಿಲ್ಲಿಸ್ತಾ ಇದ್ದೇವೆ, ಕಾನ್ಸ್ಟೇಬಲ್ಸ್ ನ ನಿಲ್ಲಿಸ್ತಾ ಇದ್ದೇವೆ. ದಿಸ್ ಆಕ್ಟ್ ಆಫ್ ಇಂಪ್ಲಿಮೆಂಟಿಂಗ್ ದಿಸ್ ರೂಲ್ is done by Council of Ministers. It consists of Prime Minister, Council of Ministers, headed by President of India. ಇದನ್ನ ಅರ್ಥ ಮಾಡ್ಕೊಳ್ಳಿ. Whenever I say Council of Ministers, I am talking about Prime Minister, President of India, Prime Minister, and Council of Ministers. This is the structure of executive. In central government, state government ಬಂದ್ರೆ it is governor, CM and council of ministers. State government ಅಲ್ಲಿ CM ಇರ್ತಾರೆ, head of the government, and central government ಅಲ್ಲಿ ನಮ್ಮ prime minister ಇರ್ತಾರೆ, head of the government. Okay, ಇವಾಗ ಇಂಡಿಯಾದಲ್ಲಿ ಎರಡ್ ತರ ಲೀಡರ್ಸ್ ಇದ್ದಾರೆ. whenever I say who is the supreme power in India, it is always president. ಪ್ರೆಸಿಡೆಂಟ್ ನ ನಾವು ಹೆಡ್ ಆಫ್ ದ ಸ್ಟೇಟ್ ಅಂತ ಕರಿತೇವೆ, ಹೆಡ್ ಆಫ್ ದ ಸ್ಟೇಟ್. ಇಲ್ಲಿ ಸ್ಟೇಟ್ ಅಂದ್ರೆ ಇಂಡಿಯಾ, ನಮ್ಮ ಪೊಲಿಟಿಕಲ್ ಎಂಟಿಟಿ ಏನಿದೆ, ನಮ್ಮ ಮ್ಯಾಪ್ ಏನಿದೆ, ಈ ಮ್ಯಾಪ್ ಸುಪ್ರೀಂ ಕಮಾಂಡರ್ ಆರ್ ಹೆಡ್ ಯಾರು ಅಂತ ಕೇಳಿದ್ರೆ, ನಮ್ಮ ಫ್ಯಾಮಿಲಿಯ ಮುಖ್ಯಸ್ಥ ಯಾರು ಅಂತ ಕೇಳಿದ್ರೆ, ನೀವು ನಿಮ್ ತಂದೆ ಹೆಸರನ್ನ ಹೇಳ್ಬೋದು, ಇಲ್ಲ ನಿಮ್ ತಾತನ ಹೆಸರನ್ನ ಹೇಳ್ಬೋದು. ಇವರು ಯಾರು ಬದುಕಿದ್ದಾರೆ, ದ ಹೈಯೆಸ್ಟ್ ಪವರ್ ಫ್ಯಾಮಿಲಿಯಲ್ಲಿ ಯಾರು ಅಂತ ಕೇಳಿದ್ರೆ ನಾನು ನಮ್ಮ ತಂದೆ ಹೆಸರನ್ನ ಹೇಳ್ತೇನೆ. ಹಾಗೂ ನಿಮ್ಮ ಫ್ಯಾಮಿಲಿ ಸುಪೀರಿಯರ್ ಪವರ್ ಯಾರು ಅಂತ ಕೇಳಿದ್ರೆ it will be the president of India, who is called as head of the state or head of the family. ಆಯ್ತಾ? ಇದನ್ ಬಿಟ್ಟು ನಮ್ಮ ಹತ್ರ ಇನ್ನೊಬ್ರು ಇದ್ದಾರೆ, he is called as the prime minister. He is head of the government. ನೆನ್ಪಿಟ್ಕೊಳ್ಳಿ, ಗವರ್ನಮೆಂಟ್ ಇಸ್ ದ ಹೆಡ್ ಆಫ್ ದ PM ಇಸ್ ದ ಹೆಡ್ ಆಫ್ ದ ಗವರ್ನಮೆಂಟ್. ಬಿಜೆಪಿ ಗವರ್ನಮೆಂಟ್ ಹೆಡ್ ಏನಿದ್ದಾರೆ ನರೇಂದ್ರ ಮೋದಿ ಅವರು, ಹಿ ಇಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ ಆಫ್ ಬಿಜೆಪಿ. ರಾಹುಲ್ ಗಾಂಧಿ ಅವರು ಏನಿದ್ದಾರೆ, ಹಿ ಇಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ ಆಫ್ ಕಾಂಗ್ರೆಸ್. ನಮ್ಮ ಕೇಜ್ರಿವಾಲ್ ಅವರು ಏನಿದ್ದಾರೆ, ಹಿ ಇಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ ಆಫ್ ಆಮ್ ಆದ್ಮಿ ಪಾರ್ಟಿ. ದೇ ಆರ್ ನಾಟ್ ದ ಹೆಡ್ ಆಫ್ ಅವರ್ ಇಂಡಿಯಾ. ನಮ್ಮ ಇಂಡಿಯನ್ ಏನಿದ್ದಾರೆ, ಇಟ್ ಈಸ್ ದ್ರೌಪದಿ ಮುರ್ಮು ಮೇಡಮ್ ಅವರು. Okay, she is the head, she is the supreme power. The first citizen of India is always the president. But president as well as prime minister as well as council of ministers, all these three are part of our Indian executive system. Okay, legislature ಗೆ ಬಂದ್ರೆ MP ಗಳಿದ್ದಾರೆ, executive ಬಂದ್ರೆ president, prime minister and council of ministers ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. The task of the legislator is to create the rules and the task of the executive is to implement the rules. ಇದೆರಡು ಅರ್ಥ ಆಗಿದೆಯಾ? ಇದೆರಡು ಅರ್ಥ ಆಗದೆ ಇದ್ರೆ ವಿಡಿಯೋನ ಪಾಸ್ ಮಾಡಿ ಲಕ್ಷ್ಮೀಕಾಂತ್ ಬುಕ್ ನ ತೆಗೆದು ಸ್ವಲ್ಪ ಓದಿ, ಬಿಕಾಸ್ ಮುಂದೆ ನಾನು ಹೇಳುವಂತದ್ದು ಕೇಳಿದ್ಮೇಲೆ ನಿಮ್ ಬುರುಡೆ ಎದುರಾಗ್ಬೋದು. ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಫೀಚರ್ಸ್ ಆಫ್ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್. ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್ ಸ್ಟ್ರಕ್ಚರ್ ಹೇಗಿದೆ, ಹೇಗೆ ವರ್ಕ್ ಆಗತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್. ಓಕೆ, ಫೀಚರ್ಸ್ ಆಫ್ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್, ಇದು ಹೇಗೆ ಕೆಲಸ ಮಾಡತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ವಿ ಹ್ಯಾವ್ ಡ್ಯುಯಲ್ ಮೆಂಬರ್ಶಿಪ್. ಈಗ ಡ್ಯುಯಲ್ ಮೆಂಬರ್ಶಿಪ್ ಏನಂತ ಕೇಳಿದ್ರೆ ಹೇಳ್ತಾನೆ ನೋಡಿ, ಇಂಡಿಯಾದಲ್ಲಿ 3 ವಿಂಗ್ ಇದೆ. ಒನ್ ಇಸ್ ಕಾಲ್ಡ್ ಆಸ್ ಲೆಜಿಸ್ಲೇಚರ್, ಒನ್ ಇಸ್ ಕಾಲ್ಡ್ ಆಸ್ ಎಕ್ಸಿಕ್ಯೂಟಿವ್ ಅಂಡ್ ಒನ್ ಇಸ್ ಕಾಲ್ಡ್ ಆಸ್ ಜುಡಿಷಿಯರಿ. ಒಂದು ಲೆಜಿಸ್ಲೇಚರ್ ವಿಂಗ್ ಇದೆ, ರೂಲ್ಸ್ ನ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಇದೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಜುಡಿಷಿಯರಿ ವಿಲ್ ಚೆಕ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್. ಇದ್ರ ಬಗ್ಗೆ ನಾವು ಡೆಪ್ತ್ ಆಗಿ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಮಾತಾಡೋಣ. ದ ಒನ್ ಹೂ ಇಸ್ ಅ ಪಾರ್ಟ್ ಆಫ್ ಲೆಜಿಸ್ಲೇಚರ್ ಇಸ್ ಕಾಲ್ಡ್ ಆಸ್ MP, ಕರೆಕ್ಟಾ? The one who is part of executive is called as ministers. It may be home minister, chief minister, defense minister, external affairs minister, prime minister, finance minister, railway minister. ಇವನ್ನೆಲ್ಲ ನಾವು ministers ಅಂತ ಕರಿತೇವೆ. ಓಕೆ, ಇವ್ರನ್ನ ನಾವು MP ಅಂತ ಕರಿತೇವೆ. India has a rule saying that if you want to be a minister, India has a special rule. If you want to be a minister, you should also be an MP of India. ಅರ್ಥ ಆಗ್ತಿದ್ಯಾ? ಇಫ್ ಯು ವಾಂಟ್ ಟು ಬಿ ದ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಇಲ್ಲಾಂದ್ರೆ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರ್ಬೋದು, ಯಾವುದೇ ಮಿನಿಸ್ಟರ್ ಆಗಿರ್ಬೋದು. ಇಫ್ ಯು ವಾಂಟ್ ಟು ಬಿ ದ ಮಿನಿಸ್ಟರ್ ಇನ್ ಇಂಡಿಯಾದಲ್ಲಿ ನೀವು ಮಿನಿಸ್ಟರ್ ಆಗಿರ್ಬೇಕಂದ್ರೆ ಯು ಶುಡ್ ಆಲ್ಸೋ ಬಿ ಅನ್ MP ಇನ್ ದ ಪಾರ್ಲಿಮೆಂಟ್. ನೀವು ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಆಗಿರ್ಲೇಬೇಕು. ಸೊ ನೀವು ಇಲ್ಲಿದ್ದೀರಾ ಅಂದ್ರೆ ನೀವು ಇಲ್ಲಿ ಕೂಡ ಇದ್ದೀರಾ. ಇಫ್ ಯು ಟೇಕ್ ದಿಸ್ ಆಸ್ 1, ಇಫ್ ಯು ಟೇಕ್ ದಿಸ್ ಆಸ್ 2, that's the reason we call it as dual membership. ಅರ್ಥ ಮಾಡ್ಕೊಳ್ಳಿ, ಇಂಡಿಯಾದಲ್ಲಿ ನೀವು ಗವರ್ನಮೆಂಟ್ ಎಕ್ಸಿಕ್ಯೂಟಿವ್ ಆಗಿರ್ಬೇಕಂತ ಇದ್ರೆ ನೀವು MP ಕೂಡ ಆಗಿರ್ಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ. ದಿಸ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಯಾಕೆ ಅಂತ ಕೇಳಿದ್ರೆ ಇಟ್ ವಿಲ್ ಹೆಲ್ಪ್ ಇನ್ ಬಿಲ್ಡಿಂಗ್ ಅ ವೆರಿ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಅಷ್ಟೇ, ಸ್ನೇಹ ಚೆನ್ನಾಗಿರುತ್ತೆ. ಈಗ ನಮ್ಮ ನರೇಂದ್ರ ಮೋದಿ ಅವರು ಏನಿದ್ದಾರೆ, ಹಿ ಈಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ ಆಸ್ ಅ ಪ್ರೈಮ್ ಮಿನಿಸ್ಟರ್
which is a part of executive council and also the member of parliament in ಲೋಕಸಭಾ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಎಕ್ಸಾಂಪಲ್ ಆಗಿ ತಕೊಂಡ್ರು ಕೂಡ he is the chief minister of Karnataka, executive head, as well as he is an MLA of Karnataka in ಲೋಕಸಭಾ, ನಾಟ್ ಲೋಕಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಜಯಶಂಕರ್ ಅವ್ರನ್ನ ನೀವು ಎಕ್ಸಾಂಪಲ್ ಆಗಿ ತಕೊಂಡ್ರು ಕೂಡ, ರಾಜನಾಥ್ ಸಿಂಗ್ ನ ನೀವು ಎಕ್ಸಾಂಪಲ್ ಆಗಿ ತಕೊಂಡ್ರು ಕೂಡ, ಇಂಡಿಯಾದಲ್ಲಿರೋ ಪ್ರತಿಯೊಬ್ಬ ಮಿನಿಸ್ಟರ್ ನ ನೀವು ಎಕ್ಸಾಂಪಲ್ ಆಗಿ ತಕೊಂಡ್ರು ಕೂಡ, ಟು ಬಿ ಅ ಮಿನಿಸ್ಟರ್ ಇನ್ ಇಂಡಿಯಾ ಹಿ ಶುಡ್ ಬಿ ಅ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಅದಕ್ಕೆ ನಾವು ಇದನ್ನ ಡ್ಯುಯಲ್ ಮೆಂಬರ್ಶಿಪ್ ಅಂತ ಕರಿತೇವೆ. ಯಾಕೆ ಇದನ್ನ ಇಟ್ಟಿದ್ದಾರೆ ಅಂತ ನಿಮ್ಗೆ ಬರೋ ವಿಡಿಯೋದಲ್ಲಿ ಗೊತ್ತಾಗತ್ತೆ, ಆಯ್ತಾ. ಅಂಡ್ ಇಂಡಿಯಾ ಹ್ಯಾಸ್ ಡ್ಯುಯಲ್ ಹೆಡ್ಸ್. ನಮ್ಮ ಹತ್ರ ಒಬ್ಬ ಅಲ್ಲ, ಭಾರತದಲ್ಲಿ ಇಬ್ಬರು ಹೆಡ್ಗಳಿದ್ದಾರೆ. ಹೆಡ್ಗಳಂದ್ರೆ ಮುಖ್ಯಸ್ಥರಿದ್ದಾರೆ. ಒನ್ ಇಸ್ ಕಾಲ್ಡ್ ಆಸ್ ನಾಮಿನಲ್ ಹೆಡ್, ಒನ್ ಇಸ್ ಕಾಲ್ಡ್ ಆಸ್ ನಾಮಿನಲ್ ಹೆಡ್ ಅಂಡ್ ಒನ್ ಮೋರ್ ಇಸ್ ಕಾಲ್ಡ್ ಆಸ್ ರಿಯಲ್ ಹೆಡ್. ಒಬ್ಬರನ್ನ ನಾವು ನಾಮಿನಲ್ ಹೆಡ್ ಅಂತ ಕರಿತೇವೆ, ಇನ್ನೊಬ್ಬರನ್ನ ನಾವು ರಿಯಲ್ ಹೆಡ್ ಅಂತ ಕರಿತೇವೆ. ಈಗ ನೀವು ಕೇಳ್ಬೋದು, ಸರ್ ನಾಮಿನಲ್ ಹೆಡ್ ಅಂದ್ರೆ ಏನು ಸರ್ ಅಂತ. ಬೇಡ ಪವನ್, ನಾಮಿನಲ್ ಹೆಡ್ ಅಂದ್ರೆ ಏನ್ ಗುರು, ರಿಯಲ್ ಹೆಡ್ ಅಂದ್ರೆ ಏನ್ ಗುರು ಅಂತ ನೀವು ಕೇಳೋದಾದ್ರೆ ಐ ವಿಲ್ ರಿಯಲಿ ಎಕ್ಸ್ಪ್ಲೇನ್ ಇಟ್. ನಿಮ್ಮ ಫ್ಯಾಮಿಲಿಯಲ್ಲಿ ತಾತ ಇದ್ದಾರಾ? ಹೌದಾ. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ಇದ್ದಾರಾ? ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ನಿಮ್ಮ ತಾಯಿ ಇದ್ದಾರಾ? ಓಕೆ. ಡಿಸಿಷನ್ ನ ತಗೊಳ್ಳೋದು ಯಾರು? ನನ್ನ ಮಗನ ಮದುವೆ ಮಾಡೋ ಡಿಸಿಷನ್ ನ ತಗೊಳ್ಳೋದು ಯಾರು? ಡೆಫಿನೆಟ್ಲಿ ನಿಮ್ಮ ತಂದೆ ತಗೊಳ್ತಾರೆ, ಆಯ್ತಾ. ಆದರೆ ಲಗ್ನ ಪತ್ರಿಕೆಯಲ್ಲಿ ನೀವೇನಂತ ಹಾಕಿಸ್ತೀರಾ? ನಿಮ್ಮ ತಾತನ ಹೆಸರು ಹಾಕಿಸ್ತೀರಾ, ಹೌದಾ ಅಲ್ವಾ? ದ ಒರಿಜಿನಲ್ ಡಿಸಿಷನ್ ಇಸ್ ಟೇಕನ್ ಬೈ ಯುವರ್ ಡ್ಯಾಡ್, ಬಟ್ ದ ಕ್ರೆಡಿಟ್ ಇಸ್ ಗಿವನ್ ಟು ಹೂಮ್? ಗ್ರ್ಯಾಂಡ್ ಫಾದರ್, ಅಲ್ವಾ. ಅದೇ ತರ ಇಂಡಿಯಾದಲ್ಲಿ ಏನೇ ಡಿಸಿಷನ್ ಆಗ್ಬೇಕಂತ ಇದ್ರು ಕೂಡ ಇಟ್ ಈಸ್ ಟೇಕನ್ ಕೇರ್ ಬೈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಇಂಡಿಯಾದಲ್ಲಿ ಏನೇ ಡಿಸಿಷನ್ ಆಗ್ಬೇಕಂತ ಇದ್ರು ಕೂಡ ಅದನ್ನ ತಕೊಳ್ಳೋದು ಪ್ರೈಮ್ ಮಿನಿಸ್ಟರ್ ಅಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಬಟ್ in the name of the president. So president is a representative body in India, whereas prime minister is the powerful body in India. ಇಂಡಿಯಾದಲ್ಲಿ ಯಾವುದೇ ರೀತಿ ಡಿಸಿಷನ್ ತಗೋಬೇಕಂತ ಇದ್ರು ಕೂಡ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಹೆಸರಲ್ಲಿ ತಗೊಳ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ G20 ಸಮಿಟ್ ಈಗ ನಡೀತಾ ಇದೆ ಅಲ್ವಾ. G20 ಸಮಿಟ್ ನ ರೆಪ್ರೆಸೆಂಟ್ ಮಾಡ್ತಿದ್ದು ನರೇಂದ್ರ ಮೋದಿ ಅವರು ಅಂಡ್ ನಾಟ್ ದ್ರೌಪದಿ ಮುರ್ಮು ಅವರು. ಇದೇ ಎಕ್ಸಾಂಪಲ್. ಈಗ ಏನೇ ಡಿಸಿಷನ್ಸ್, ಏನೇ ಮೀಟಿಂಗ್ ಆದ್ರೂ ಕೂಡ ನರೇಂದ್ರ ಮೋದಿ ಅವರು ಹೋಗಿ ಕೂತ್ಕೊಳ್ಳೋದು, ದ್ರೌಪದಿ ಮುರ್ಮು ಮ್ಯಾಮ್ ಹೋಗಲ್ಲ. ಬಿಕಾಸ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಪ್ರೈಮ್ ಮಿನಿಸ್ಟರ್ ಅಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ದ ನೇಮ್ ಆಫ್ ದ ಪ್ರೆಸಿಡೆಂಟ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅವ್ರನ್ನ ನಾವು ನಾಮಿನಲ್ ಹೆಡ್ ಅಂತ ಕರಿತೇವೆ, ಇವ್ರನ್ನ ನಾವು ರಿಯಲ್ ಹೆಡ್ ಅಂತ ಕರಿತೇವೆ, ಆಯ್ತಾ. ಇದಾದ್ಮೇಲೆ ನಿಮ್ಗೆ ಗೊತ್ತಾಗಿರತ್ತೆ, ಈಗ ಒಂದಂತೂ ಗೊತ್ತಾಗಿದೆ, ಇಫ್ ಯು ವಾಂಟ್ ಟು ಬಿ ದ MP ಯು ಹ್ಯಾವ್ ಟು ಬಿ ದ ಮಿನಿಸ್ಟರ್. ಇವಾಗ ಇನ್ನೊಂದು, ವೈ ಡಿಡ್ ವಿ ಗೋ ಫಾರ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಗೊತ್ತಾಗಬೇಕು. ನಾವು ಯಾಕೆ ಪಾರ್ಲಿಮೆಂಟರಿ ಸಿಸ್ಟಮ್ ನ ಫಾಲೋ ಮಾಡಿದ್ವಿ ಅಂತ. USA ಮಾತಾಡೋದಾದ್ರೆ ದರ್ ಇಸ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್, ಗೊತ್ತಿದೆಯಾ? ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂದ್ರೆ ಸಿಂಗಲ್ ಹೆಡ್. The head of the government is also the president. The head of the state is also the president. ಇಂಡಿಯಾದಲ್ಲಿ head of the state is the president, head of the government is prime minister. ಯಾಕೆ ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಡಯಾಗ್ರಾಮ್ ನ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಥಿಂಗ್ ಈಸ್ ಮೈ ಲೆಜಿಸ್ಲೇಚರ್, ಹೌದಾ, MP ಗಳು. ಅಂಡ್ MP ಗಳ ಒಳಗೇನೆ ಇಫ್ ಯು ಆರ್ ಅನ್ MP ಯು ಕ್ಯಾನ್ ಬಿಕಮ್ ದ ಪಾರ್ಟ್ ಆಫ್ ದ ಗವರ್ನಮೆಂಟ್, ಹೌದಾ. ಇಲ್ಲಿ ನಮ್ಮ ಈಗ ಬಿಜೆಪಿ ಗವರ್ನಮೆಂಟ್ ಏನಿದೆ, ಆಲ್ ಆಫ್ ದೀಸ್ ಆರ್ MPs ಇನ್ ಲೆಜಿಸ್ಲೇಚರ್. ಓಕೆ. ಇವಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಗವರ್ನಮೆಂಟ್ ನ ಫಾರ್ಮ್ ಆಗ್ಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನು? ವಾಟ್ ಈಸ್ ದ ಮಿನಿಮಮ್ ಕ್ವಾಲಿಫಿಕೇಶನ್ ಟು ಫ್ರೇಮ್ ದ ಗವರ್ನಮೆಂಟ್ ಇನ್ ಮೈ ಕಂಟ್ರಿ ಅಂದ್ರೆ, ಲೋಕಸಭಾ ಏನಿದೆ, ಲೋಕಸಭಾ MP ಗಳೇನಿದ್ದಾರೆ, ಇದರಲ್ಲಿ 50% ಆಫ್ ದ MPs 50% ಆಫ್ ದ MPs ಶುಡ್ ಸಪೋರ್ಟ್ ಯು. ಈಗ ನಮ್ಮ ನರೇಂದ್ರ ಮೋದಿ ಅವರ ಗವರ್ನಮೆಂಟ್ ಏನಿದೆ, ಇಟ್ ಈಸ್ ದೇರ್, ಸೆಂಟರಲ್ಲಿ ಬಿಜೆಪಿ ಗವರ್ನಮೆಂಟ್ ಈಸ್ ದೇರ್ ಬಿಕಾಸ್ 50% ಆಫ್ ದ ಲೋಕಸಭಾ MPs ಆರ್ ಶೋಯಿಂಗ್ 50% ಆಫ್ ದ ಲೋಕಸಭಾ MPs ಆರ್ ಶೋಯಿಂಗ್ ದ ಸಪೋರ್ಟ್ ಟು ಬಿಜೆಪಿ. ಕರ್ನಾಟಕದಲ್ಲಿ ಈಗ ಏನು ಬಸವರಾಜ ಬೊಮ್ಮಾಯಿ ಅವ್ರ ಪಾರ್ಟಿ ನಡೀತಾ ಇದೆ, ದಟ್ ಈಸ್ ಬಿಕಾಸ್ 50% ಆಫ್ ದ MLAs ಆಫ್ ಕರ್ನಾಟಕ ಆರ್ ಸಪೋರ್ಟಿಂಗ್ ಹಿಮ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಉಪೇಂದ್ರ ಅವ್ರ ಸೂಪರ್ ಫಿಲ್ಮ್ ಅಲ್ಲಿ ಹೇಳ್ತಾರೆ, ಗೊತ್ತಾ. ನಮ್ಮ ದೇಶದಲ್ಲಿ ಗವರ್ನಮೆಂಟ್ ನ ಎಲೆಕ್ಟ್ ಮಾಡೋದು ಜನರಲ್ಲ, ಖಾದಿಗಳು ಅಂತ. ಬಿಕಾಸ್ ನೀವ್ ಎಲೆಕ್ಟ್ ಮಾಡೋ ಖಾದಿಗಳೇನಿದ್ದಾರೆ ಅವ್ರ ಸಪೋರ್ಟ್ ಕೊಟ್ರೇನೆ ದೇಶದಲ್ಲಿ ಗವರ್ನಮೆಂಟ್ ಫಾರ್ಮ್ ಆಗತ್ತೆ. ಇಫ್ MPs ಅಂಡ್ MLAs ಫ್ಲಿಕ್ ಅವ್ರ ಪಾರ್ಟಿನ ಬಿಟ್ಟು ಹೊರಗೋದ್ರೆ ಗವರ್ನಮೆಂಟೇ ಬಿದ್ದೋಗತ್ತೆ. ಇದು ಯಾಕೆ ಅಂತ ಹೇಳ್ತೇನೆ ನೋಡಿ. ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ನ ತಂದಿದ್ ರೀಸನ್ ಒಂದೇ, ಟು ಡೆವಲಪ್ ರೆಸ್ಪಾನ್ಸಿಬಿಲಿಟಿ. ಇವಾಗ ಏನಪ್ಪ ಪವನ್ ಸರ್ ರೆಸ್ಪಾನ್ಸಿಬಿಲಿಟಿ ಅಂತ ನೀವು ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಟಾಪಿಕ್ ಇದು, ಸ್ಲೋ ಆಗಿ ಹೇಳ್ತೇನೆ ನೋಡಿ. ಇಂಡಿಯಾದಲ್ಲಿ ನೀವು ಗವರ್ನಮೆಂಟ್ ನ ಕಟ್ಟಬೇಕು ಅಂತ ಇದ್ರೆ
ಇಂಡಿಯಾದಲ್ಲಿ ನೀವು ಗವರ್ನಮೆಂಟ್ ನ ಕಟ್ಟಬೇಕು ಅಂದ್ರೆ ನಿಮಗೆ ಸಪೋರ್ಟ್ ಮಾಡ್ಬೇಕಾಗೋದು ಎಂಪಿಗಳು, ಕರೆಕ್ಟಾ? ಎಂಪಿಗಳು ಸಪೋರ್ಟ್ ಮಾಡದೇ ಇದ್ರೆ ಗವರ್ನಮೆಂಟ್ ಬಿದ್ದೋಗತ್ತೆ. ಎಂಪಿಗಳನ್ನ ಎಲೆಕ್ಟ್ ಮಾಡೋದು ಯಾರು? ಸಿಟಿಸನ್ಸ್ ಆಫ್ ಇಂಡಿಯಾ. ನಾವು ಎಲೆಕ್ಟ್ ಮಾಡುವಂತ ರೆಪ್ರೆಸೆಂಟೇಟಿವ್ ಎಂಪಿ ಆಗ್ತಾನೆ, ಎಂಪಿ ಹೇಳೋನು ಗವರ್ನಮೆಂಟ್ ಆಗ್ತಾನೆ, ಕರೆಕ್ಟಾ? ನಾವು ಎಲೆಕ್ಟ್ ಮಾಡುವಂತ ಮಿನಿಸ್ಟರ್ಗಳು, ಸಾರಿ MLA ಎಂಪಿಗಳು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾರೆ ಡೆಲ್ಲಿಯಲ್ಲಿ. ಅವ್ರು ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವರು ಗವರ್ನಮೆಂಟ್ ನ ಸೆಲೆಕ್ಟ್ ಮಾಡ್ತಾರೆ. ಇನ್ ಸಿಂಪಲ್, ಸಿಟಿಸನ್ಸ್ ಆರ್ ದ ಒನ್ ಹೂ ಆರ್ ಸೆಲೆಕ್ಟಿಂಗ್ ದ ಗವರ್ನಮೆಂಟ್ ಇಂಡೈರೆಕ್ಟ್ಲಿ. ನಾವು ಇಂಡೈರೆಕ್ಟ್ ಆಗಿ ಗವರ್ನಮೆಂಟ್ ನೇ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ನಾವು ಬಿಜೆಪಿ ಎಂಪಿಗಳಿಗೆ ವೋಟ್ ಮಾಡಿದ್ರೆ ಬಿಜೆಪಿ ಗವರ್ನಮೆಂಟ್ ಬರುತ್ತೆ, ನಾವು ಕಾಂಗ್ರೆಸ್ ಎಂಪಿಗಳನ್ನ ವೋಟ್ ಮಾಡಿದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಬರುತ್ತೆ. ಸೊ ಗವರ್ನಮೆಂಟ್ ಯಾರು ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ತಿರೋದಂದ್ರೆ ವಿ ದ ಸಿಟಿಸನ್ಸ್ ಆಫ್ ಇಂಡಿಯಾ. ನಮ್ಮ ಕರುಣೆಯಿಂದಾನೇ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಮೋದಿ ಸರ್ ಕುತ್ಕೊಂಡಿರೋದು, ಇದು ನಿಮ್ಗೆ ಅರ್ಥ ಆಗ್ಬೇಕು, ಆಯ್ತಾ? ಇನ್ನೊಂದೇನಂದ್ರೆ ಇಫ್ ಇನ್ ಕೇಸ್ ಲೋಕಸಭಾದಲ್ಲಿ 50% ಆಫ್ ಎಂಪಿಸ್, if in case ಲೋಕಸಭಾದಲ್ಲಿ 50% ಆಫ್ ಎಂಪಿಸ್ ಡು ನಾಟ್ ಸಪೋರ್ಟ್ ಮೋದಿ ಟುಮಾರೋ, ನಾಳೆ ಮೋದಿ ಅವರಿಗೆ 50% ಸಪೋರ್ಟ್ ಇಲ್ಲ ಅಂತ ಲೋಕಸಭಾದಲ್ಲಿ ಗೊತ್ತಾದ್ರೆ ನೆಕ್ಸ್ಟ್ ಸೆಕೆಂಡ್ ಬಿಜೆಪಿ ಗವರ್ನಮೆಂಟ್ ಬಿದ್ದೋಗತ್ತೆ. ದ ಬಿಜೆಪಿ ಗವರ್ನಮೆಂಟ್ ಫಾಲ್ ಇನ್ ಅ ವೆರಿ 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 ಇನ್ಸ್ಟೆಂಟ್ ಮ್ಯಾನರ್. ಯಾಕಂದ್ರೆ ಎಂಪಿಗಳು ಸಪೋರ್ಟ್ ಮಾಡ್ತಿಲ್ಲ ಗವರ್ನಮೆಂಟ್ಗೆ ಅಂದ್ರೆ ಅರ್ಥ ಏನು? ಸಿಟಿಸನ್ಸ್ ಆಫ್ ಇಂಡಿಯಾ ಆರ್ ನಾಟ್ ಸಪೋರ್ಟಿಂಗ್ ದ ಗವರ್ನಮೆಂಟ್ ಅಂತ ಅರ್ಥ. ದಟ್ಸ್ ಹೌ ಪವರ್ಫುಲ್ ವೋಟಿಂಗ್ ಈಸ್. ನಾವು ವೋಟ್ ಮಾಡ್ಬೇಕಾದ್ರೆ ಸಪೋರ್ಟ್ ತೋರಿಸ್ತಾ ಇದ್ದೇವೆ ಅನ್ನೋ ಒಂದು ನಂಬಿಕೆ. ಸೆಂಟ್ರಲ್ ಗವರ್ನಮೆಂಟ್ ಲೋಕಸಭಾದಲ್ಲಿ ಎಂಪಿಗಳೇ ಬಿಜೆಪಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಅರ್ಥ ಏನು? ಆ ಎಂಪಿನ ಗೆಲ್ಸಿರುವಂತ ಸಿಟಿಸನ್ಸ್, ನಮ್ಮ ನಾಗರಿಕರು ಕೂಡ ಆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ಅಷ್ಟು ಪವರ್ಫುಲ್. ಅಂಡ್ ಗವರ್ನಮೆಂಟ್ ನ ಬೀಳ್ಸಕ್ಕೆ ತುಂಬಾ ಮೆಥಡ್ಸ್ ಇದೆ ಲೋಕಸಭಾದಲ್ಲಿ. ಒನ್ ಇಸ್ ಕಾಲ್ಡ್ ಎಸ್ ನೋ ಕಾನ್ಫಿಡೆನ್ಸ್ ಮೋಷನ್. ನೋ ಕಾನ್ಫಿಡೆನ್ಸ್ ಮೋಷನ್ ಅರ್ಥ ಏನಪ್ಪಾ ಅಂದ್ರೆ ದೇರ್ ವಿಲ್ ಬಿ ಎ ವೋಟಿಂಗ್ ಮಾಡ್ಬಿಡ್ತಾರೆ ಇನ್ಸ್ಟೆಂಟ್ ಆಗಿ. ದೇರ್ ವಿಲ್ ಬಿ ಅ ಕಾಲ್ ಆಫ್ ವೋಟ್ ಇನ್ ಲೋಕಸಭಾ ಕಿ ಎಷ್ಟು ಜನ ಈ ಪಾರ್ಟಿನ ನರೇಂದ್ರ ಮೋದಿ ಗವರ್ನಮೆಂಟ್ ನ ಸಪೋರ್ಟ್ ಮಾಡ್ತೀರಪ್ಪ, ಒಂದು ವೋಟಿಂಗ್ ತಗೊಳ್ತಾರೆ ಸ್ಪೀಕರ್ ಅವರು. 50% ಆಫ್ ಎಂಪಿಗಳು ಏನಾದ್ರು ಸಪೋರ್ಟ್ ಕೊಟ್ರೆ ಲೋಕಸಭಾದಲ್ಲಿ ಗವರ್ನಮೆಂಟ್ ಇರತ್ತೆ. 50% ಗಿಂತ ಒಂದೇ 1% ಕಮ್ಮಿ ಆದ್ರೂ ಕೂಡ ಇನ್ಸ್ಟೆಂಟ್ ಆಗಿ ಗವರ್ನಮೆಂಟ್ ಬಿದ್ದೋಗತ್ತೆ. ಟೇಕಿಂಗ್ ಆಫ್ ದ ವೋಟ್ಸ್ ಫ್ರಮ್ ದ ಎಂಪಿಸ್ ಆಫ್ ಲೋಕಸಭಾ ಟು ಚೆಕ್ ಇಫ್ ದೇರ್ ಇಸ್ 50% ಸಪೋರ್ಟ್ ಫಾರ್ ದ ಮೋದಿ ಗವರ್ನಮೆಂಟ್ ಈಸ್ ಕಾಲ್ಡ್ ಆಸ್ ನೋ ಕಾನ್ಫಿಡೆನ್ಸ್ ಮೋಷನ್. ಇದು ಒಂದು ಮೆಥಡ್. ಯೂಸಿಂಗ್ ದಿಸ್ ಗವರ್ನಮೆಂಟ್ ನ ಬಿಲ್ಡ್ಸ್ ಹಾಕ್ಬಹುದು, ಗವರ್ನಮೆಂಟ್ ಗೆ ಸ್ಟ್ರೆಂತ್ ಕೂಡ ಕೊಡಬಹುದು. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್, ಒಂದ್ ಸೆಕೆಂಡ್ ಬೇಜಾರ್ ಮಾಡ್ಕೋಬೇಡಿ, ಉಸಿರು ಬರ್ತಿಲ್ಲ. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ಕಾನ್ಫಿಡೆನ್ಸ್ ಮೋಷನ್. ಈಗ ಕಾನ್ಫಿಡೆನ್ಸ್ ಮೋಷನ್ ಅಂದ್ರೆ ಏನಪ್ಪಾ? ಕಾನ್ಫಿಡೆನ್ಸ್ ಮೋಷನ್ ಅಂದ್ರೆ ಇಟ್ ಈಸ್ ಆಲ್ಸೋ ವೋಟಿಂಗ್. ನರೇಂದ್ರ ಮೋದಿ ಅವರ ವೋಟ್ ನ ತಗೊಬಂದು ಲೋಕಸಭಾದಲ್ಲಿ ಇರ್ತಾರೆ. ಸರ್, ಐ ವಾಂಟ್ ಟು ಪ್ರೂವ್ ಮೈ ಮೆಜಾರಿಟಿ ಅಂತ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರೂವಿಂಗ್. ಇಟ್ ಈಸ್ ಕಾಲ್ಡ್ ಎಸ್ ಚೆಕಿಂಗ್. ಇಲ್ಲಿ ಏನಾಗತ್ತೆ, ಲೋಕಸಭಾದಲ್ಲಿರುವಂತ ಎಂಪಿಗಳು ಇದನ್ನ ಕಾಲ್ ಮಾಡ್ತಾರೆ. ಅಪೋಸಿಷನ್ ಪಾರ್ಟಿಯವರು ಇದನ್ನ ಜನರಲಿ ಕಾಲ್ ಮಾಡೋದು ಟು ಶೋ ದಟ್ ವಿ ಡೋಂಟ್ ಹ್ಯಾವ್ ಸಪೋರ್ಟ್ ಅಂತ ಪ್ರೂವ್ ಮಾಡೋದು ಅಪೋಸಿಷನ್ ಪಾರ್ಟಿಯವರು. ಅದೇ ನರೇಂದ್ರ ಮೋದಿ ಅವರೇ ಸ್ವಯಂ ಆಗಿ ವೋಟಿಂಗ್ ನ ಕರೆದ್ರೆ ದಿಸ್ ಇಸ್ ಟು ಪ್ರೂವ್ ಹಿ ಹ್ಯಾಸ್ ಕಾನ್ಫಿಡೆನ್ಸ್. ರಿವರ್ಸ್, ಎರಡು ಒಂದೇ. ಇಲ್ಲೂ ಕೂಡ 50% ವೋಟ್ ಏನಾದ್ರು ಬರ್ದೇ ಇದ್ರೆ ಗವರ್ನಮೆಂಟ್ ಬಿದ್ದೋಗತ್ತೆ. ಇದನ್ನ ತರೋದು ಯಾರು? ರೂಲಿಂಗ್ ಪಾರ್ಟಿಯವರು. ದಿಸ್ ಇಸ್ ಯೂಸ್ಡ್ ಬೈ ರೂಲಿಂಗ್ ಪಾರ್ಟಿ, ದಿಸ್ ಇಸ್ ಯೂಸ್ಡ್ ಬೈ opposition party. These are the two methods in checking the ಏನಂತಾರೆ support of the 50% MPs in ಲೋಕಸಭಾ. 50% ಬರ್ದೇ ಇದ್ರೆ ಬಿದ್ದೋಗತ್ತೆ. ಇದೆರಡೂ ಇಲ್ಲ ಅಂದ್ರೆ ಮನಿ ಬಿಲ್ ಅಂತ ಇನ್ನೊಂದು ಬರುತ್ತೆ. ಮನಿ ಬಿಲ್ ಅಂದ್ರೆ these are the bills related to money of India, consolidated fund ಅಂತ ಕರೀತೇವೆ. We'll talk about it later. Especially budget. ಗೊತ್ತಾ? Every first session of the parliament in February is the budget session ಅಂತ ಗೊತ್ತಿದೆ ಅಂತ ಅನ್ಕೊಳ್ತಾನೆ. ಇನ್ ಕೇಸ್ ಬಜೆಟ್ ನ ಪ್ರೊಡ್ಯೂಸ್ ಮಾಡಿದಾಗ, ನಮ್ಮ ನರೇಂದ್ರ ಮೋದಿ ಅವರ ಗವರ್ನಮೆಂಟ್ ಬಜೆಟ್ ನ ಪ್ರೊಡ್ಯೂಸ್ ಮಾಡಿದಾಗ ಲೋಕಸಭಾ ಅಂಡ್ ರಾಜ್ಯಸಭಾದಲ್ಲಿ ಬಿಲ್ ಫೇಲ್ ಆದ್ರೆ, ಇಫ್ ದ ಎಂಪಿಸ್ ಆಫ್ ಲೋಕಸಭಾ ಆರ್ ರಾಜ್ಯಸಭಾ ಡಸಂಟ್ ಪಾಸ್ ದ ಬಿಲ್, ಗವರ್ನಮೆಂಟ್ ಅಲ್ಲೇ ಫೇಲ್ ಆಗತ್ತೆ. ಗವರ್ನಮೆಂಟ್ ವಿಲ್ ಫಾಲ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆಲ್ಸೋ. ಮನಿ ಬಿಲ್ಗೆ ಏನಾದ್ರೂ ಸಪೋರ್ಟ್ ಸಿಗದೆ ಇದ್ರೆ ಗವರ್ನಮೆಂಟ್ ಅಲ್ಲೇ ಫೇಲ್. ಇದು ಕೂಡ ಇದೆ. ಸಿ, ಒಂದು ನೋ ಕಾನ್ಫಿಡೆನ್ಸ್ ಮೋಷನ್, ಇನ್ನೊಂದು ಕಾನ್ಫಿಡೆನ್ಸ್ ಮೋಷನ್, ಇನ್ನೊಂದು ಮನಿ ಬಿಲ್. ದ ಫೋರ್ತ್ ಒನ್ ಅದ್ರ ಹೆಸರು ನಂಗೆ ಗೊತ್ತಾಗ್ತಿಲ್ಲ, ಒನ್ ಸೆಕೆಂಡ್. ಅಡ್ರೆಸ್ಸಿಂಗ್ ಅಂತ ಕರೀತಾರೆ, ಅದ್ರ ಹೆಸರು ನಂಗೆ ಈಗ ಸದ್ಯಕ್ಕೆ ನೆನಪಾಗ್ತಿಲ್ಲ, ಹೋಗ್ಲಿ ಬಿಡಿ, ಪರವಾಗಿಲ್ಲ. ಇಲ್ಲೇನಪ್ಪಾ ಅಂದ್ರೆ ಪ್ರೆಸಿಡೆಂಟ್ ಸ್ಪೀಚ್ ಆಫ್ ಅಡ್ರೆಸ್ಸಿಂಗ್. ಮೋಸ್ಟ್ಲಿ ಫಸ್ಟ್ ಸೆಷನ್ ಏನಾಗುತ್ತೆ ಮಾನ್ಸೂನ್ ಅಲ್ಲಿ, ಪ್ರೆಸಿಡೆಂಟ್ ಅವರು ಒಂದು ಸ್ಪೀಚ್ ನ ಕೊಡ್ತಾರೆ.
ಈ ಸ್ಪೀಚ್ ಒಂದು ಹೆಸರು ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ, ಈಗ ನೆನಪಾಗ್ತಿಲ್ಲ. ಈ ಸ್ಪೀಚ್ ಕೊಡ್ಬೇಕಾದ್ರೆ ಕೂಡ ವೋಟ್ ಮಾಡ್ತಾರೆ. ಪ್ರೆಸಿಡೆಂಟ್ ವಿಲ್ ಟೆಲ್ ನನ್ನ ಗವರ್ನಮೆಂಟ್ ಹೋದ ವರ್ಷದಲ್ಲಿ ಏನ್ ಮಾಡ್ತು ಅಂತ. ಹಿ ವಿಲ್ ಟೆಲ್ ನಾವ್ ಇಷ್ಟು ಸ್ಕೀಮ್ ನ ತಂದ್ವಿ, ಇಷ್ಟು ರೋಡ್ ನ ಸರಿ ಮಾಡಿದ್ವಿ, ಇಷ್ಟು ರೈಲ್ವೇಸ್ ನ ತಂದ್ವಿ ಅಂತ. ಹಿ ವಿಲ್ ಗಿವ್ ಅ ಸ್ಪೀಚ್ ಆಫ್ ಅಡ್ರೆಸಿಂಗ್. ಕರೆಕ್ಟ್, ಇದನ್ನ ಸ್ಪೀಚ್ ಆಫ್ ಅಡ್ರೆಸಿಂಗ್ ಅಂತ ಕರೀತಾರೆ. ಓಕೆ, ಸ್ಪೀಚ್ ಆಫ್ ಅಡ್ರೆಸಿಂಗ್. ಫಸ್ಟ್ ಡೇ ಆಫ್ ದ ಸೆಷನ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ಬೋತ್ ಇನ್ ಲೋಕಸಭಾ ಅಂಡ್ ರಾಜ್ಯಸಭಾ ಎಂಪೀಸ್ ವಿಲ್ ಸಿಟ್ ಟುಗೆದರ್ ಟು ಹಿಯರ್ ಟು ದ ಸ್ಪೀಚ್ ಆಫ್ ಅಡ್ರೆಸಿಂಗ್. ಪ್ರೆಸಿಡೆಂಟ್ ಸ್ಪೀಚ್ ಆಫ್ ಅಡ್ರೆಸಿಂಗ್ ನ ಕೇಳಕ್ಕೆ ಕೂತ್ಕೊಳ್ತಾರೆ. ಪ್ರೆಸಿಡೆಂಟ್ ಅವರು ಲಾಸ್ಟ್ ಇಯರ್ ಮಾಡಿದಂತ ಅಚೀವ್ಮೆಂಟ್ಸ್ ಬಗ್ಗೆ ಒಂದು ಸ್ಪೀಚ್ ನ ಕೊಡ್ತಾರೆ. ಅದಾದ್ಮೇಲೆ ವೋಟಿಂಗ್ ಇಸ್ ಡನ್. ಇಫ್ ಇನ್ ಕೇಸ್ ಇಲ್ಲೂ ಕೂಡ ಲೋಕಸಭಾ ಅಂಡ್ ರಾಜ್ಯಸಭಾ ಎಂಪೀಸ್ ವೋಟ್ ಮಾಡದೇ ಇದ್ರೆ ಇನ್ಸ್ಟೆಂಟ್ಲಿ ಗವರ್ನಮೆಂಟ್ ವಿಲ್ ಫಾಲ್ ಅಗೇನ್. ನೋಡಿ, ನೋ ಕಾನ್ಫಿಡೆನ್ಸ್ ಮೋಷನ್, ಮನಿ ಬಿಲ್, ಬಜೆಟ್, ಪ್ರೆಸಿಡೆಂಟ್ ಸ್ಪೀಚ್ ಇಷ್ಟಿದ್ದಾಗ ಇದೆಲ್ಲ ಯಾಕೆ? ಟು ಮೇಕ್ ದ ಗವರ್ನಮೆಂಟ್ ರೆಸ್ಪಾನ್ಸಿಬಲ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಕೂಡ ಅವರು ಜನರಿಗೆ ರೆಸ್ಪಾನ್ಸಿಬಿಲಿಟಿ ತೋರಿಸದೇ ಇದ್ರೆ ಗವರ್ನಮೆಂಟ್ ಇನ್ಸ್ಟೆಂಟ್ ಆಗಿ ಬಿದ್ದೋಗುತ್ತೆ. ದಟ್ಸ್ ವೈ ವಿ ಯೂಸ್ ಪಾರ್ಲಿಮೆಂಟರಿ ಸಿಸ್ಟಮ್. ಪಾರ್ಲಿಮೆಂಟರಿ ಸಿಸ್ಟಮ್ ಈಸ್ ಯೂಸ್ ಟು ಪ್ರೊವೈಡ್ ಅ ಸ್ಟೇಬಲ್ ಗವರ್ನಮೆಂಟ್ ಅಲ್ಲ, ಟು ಪ್ರೊವೈಡ್ ಅ ರೆಸ್ಪಾನ್ಸಿಬಲ್ ಗವರ್ನಮೆಂಟ್. The key aspect of using the parliamentary system is to promote responsibility of government. ನಮಗೆ ಗವರ್ನಮೆಂಟ್ ರೆಸ್ಪಾನ್ಸಿಬಲ್ ಆಗಿದ್ರೆ ಮಾತ್ರನೇ ಅವ್ರ ಗವರ್ನಮೆಂಟ್ ಸೆಂಟ್ರಲ್ ಅಲ್ಲಿ ವರ್ಕ್ ಆಗತ್ತೆ. ಅವ್ರು ರೆಸ್ಪಾನ್ಸಿಬಲ್ ಆಗಿಲ್ಲ ಅಂತ ಯಾವಾಗ ಗೊತ್ತಾಗತ್ತೋ ಅವಾಗ ಇನ್ಸ್ಟೆಂಟ್ ಆಗಿ ಫೇಲ್ ಆಗೋಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಕೀ ಆಸ್ಪೆಕ್ಟ್ ಆಫ್ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್. ದಟ್ ಈಸ್, if the government is not responsible, if they are not working for the welfare of the people, the government can be made to fall immediately, because legislature should support executive in India. If in case legislature doesn't support executive, government bidogatte. This was the idea of our constitution makers. ನಮ್ಮ ದೇಶದಲ್ಲಿ ರೆಸ್ಪಾನ್ಸಿಬಿಲಿಟಿನ ಪ್ರಮೋಟ್ ಮಾಡಬೇಕು ಅಂತ. ಬಟ್ ನಾವೇನ್ ಮಾಡ್ತಾ ಇದ್ದೇವೆ, ದೇಶದಲ್ಲಿ ರಿಲಿಜನ್ ಹೆಸರಲ್ಲಿ, ಕ್ಯಾಸ್ಟ್ ಹೆಸರಲ್ಲಿ ಹೊಡೆದಾಡ್ಕೊಂಡು, ಕಿತ್ತಾಡ್ಕೊಂಡು, ಬಾಯಿಗೆ ಬಂದವರಿಗೆ ವೋಟ್ ಮಾಡ್ಕೊಂಡು, ಮಲಕ್ಕೊಂಡು ನಮ್ ದೇಶ ನಾವೇ ಹಾಳು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಟೈಮ್ ವೋಟ್ ಮಾಡ್ಬೇಕಾದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ವೋಟಿಂಗ್ ಅ ಬೆಟರ್ ಪರ್ಸನ್ ಅಂಡ್ ಅ ಬೆಟರ್ ಗವರ್ನಮೆಂಟ್, ಬಿಕಾಸ್ ದೋಸ್ ಪೀಪಲ್ ಆರ್ ಎಂಜಾಯಿಂಗ್ ದ ಫೀಚರ್ಸ್ ಇನ್ ಡೆಲ್ಲಿ ಆರ್ ಇನ್ ಬ್ಯಾಂಗ್ಳೂರ್ ಬಿಕಾಸ್ ಆಫ್ ದ ಫೇವರ್ ಮೇಡ್ ಬೈ ಯು. ನೀವು ಒಬ್ಬ MP ನ ಅಥವಾ MLA ನ ವೋಟ್ ಮಾಡ್ಬೇಕಾದ್ರೆ ಅವ್ನು ನಮ್ಗೆ ಎಷ್ಟು ಒಳ್ಳೇದ್ ಮಾಡ್ತಾನೆ ಅಂತ ಯೋಚನೆ ಮಾಡಿ ವೋಟ್ ಮಾಡ್ಬೇಕು. ಬಿಕಾಸ್ ದಟ್ MP ವಿಲ್ ಬಿಕಮ್ ದ ಅಲ್ಟಿಮೇಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇಲ್ಲ ಅಂದ್ರೆ ಗೋವಿಂದ. ದಿಸ್ ಇಸ್ ವಾಟ್ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಇಸ್ ಆಲ್ ಅಬೌಟ್. ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರತ್ತೆ. We have dual membership. He is the member of legislature and executive. Dual head, president kuda idare, prime minister kuda idare. Why parliamentary system? To promote the responsibility. If in case the government is not responsible, using the no confidence motion, money bill or the president speech of ಯಾವ್ದಾದ್ರು ಯೂಸ್ ಮಾಡ್ಕೊಂಡು ನಾವು ಗವರ್ನಮೆಂಟ್ ನ ಬೀಳ್ಸಾಕ್ಬಹುದು. ಇದು ಗೊತ್ತಾಗಿದ್ರೆ ಅಪ್ಕಮಿಂಗ್ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಟಾಕ್ ಅಬೌಟ್ ಫೆಡರಲ್ ಗವರ್ನಮೆಂಟ್ ವರ್ಸಸ್ ಯೂನಿಟರಿ ಗವರ್ನಮೆಂಟ್. ಈ ವಿಡಿಯೋನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಅಲ್ಲಿವರೆಗೂ ರಿವೈಸ್ ಮಾಡ್ತಾ ಇರಿ, ಚೆನ್ನಾಗಿ ಓದ್ತಾ ಇರಿ. ನಿಮಗೆ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಅರ್ಥ ಆಗಿ ನೀವು ಇನ್ನೊಬ್ಬರು ಉದ್ಧಾರ ಆಗ್ಬೇಕಂತ ಇದ್ರೆ ಶೇರ್ ಮಾಡಿ. ಅಲ್ಲಿವರೆಗೂ ಜೈ.